ಹೆಂಗಸ್ವಾಮಿ ನೋಡ್ದ ರಾಜಪ್ಪನ ಕೈವಾಡನ ನೋಡ್ದ ಉಂಟಾ ಯಾರೋ ಆಗಕ್ಕಿಲ್ಲ ಅಂತ ಕೈ ಬಿಟ್ಟಿದ್ದನ್ನ ನಮ್ ರಾಜೀವಪ್ಪನವ್ರು ಹೆಂಗ್ ಮಾಡಿದ್ರು. ಏ ಕಪ್ಪೂರು ಆರೇ ಇದ್ದಾರೆ ಯಾರು? ಅವತ್ತು ನಮ್ ರಾಜೀವಪ್ಪ ಸ್ವಾಮಿಗೆ ಗಡ್ಡ ಬೆಳಿತೈತೆ ಇದೆಯಲ್ಲ, ಇವತ್ತು ನಿನ್ ಗಡ್ಡ ಬೋಳಿಸ್ಲಾ? हरियाला हरियाला ये क्या है अंकल स्वामी? वो कृष्णप्पा का साला कमाल कर दिया ना रे, कमाल। जमीन में बेड़े बेड़े चौरी में गए सरकारी बादी मका। सुबह सुबह अच्छी बात बोल रहे, कैसा नियत वैसा बरकत। ನಾನು ಸ್ವಲ್ಪ ಬೆಳಗಾಂ ಹೋಗಿ ಬಂದ್ಬಿಡ್ತೀನಿ. ನನ್ನ ಸ್ನೇಹಿತರೊಬ್ರು ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಬಂದಿದೆ. ಚಾಮಯ್ಯ ಜಮೀನ್ ಕಡೆ ಸ್ವಲ್ಪ ಜೋಪಾನ. ಆಗಲ್ರಪ್ಪ. ಮತ್ತೆ ಯಾವಾಗ ಬರ್ತೀರಾ ರಾಜೀವ? ನಾಡ್ದು ಬಂದ್ಬಿಡ್ತೀನಿ. ಚಾಮಯ್ಯ ಜೊತೆಲಿ ಹೋಗಿ ರೈಲ್ ಹತ್ತಿಸ್ಬ. ಆಗಲ್ರವ ಇತ್ತಪ್ಪ ಬರ್ತಾರೆ. ನಮ್ ರಾಜೀವ ಸ್ನೇಹಿತರು ಅಂದ್ರೆ ಪ್ರಾಣನೇ ಕೊಡ್ತಾನೆ. ಏನ್ಲಾ ಇದು? ಹೇಳಿ ದಾರಿ ಮೀಸೆ ತಂದ್ರೆ ಜಾಕ್ ಓದಿತೀನಿ ನೋಡು. ಮಣ್ಣನ ಮಕ್ಕಳು ನಾವು ಉಣ್ಣೋ ಚಂದ ಏನ್ಲಾ ಇದು? ಮೇಲ್ ದೇಶರೆಲ್ಲ ಹೀಗೆ ಊಟ ಮಾಡೋದು. ಮಾತೆತ್ತಿದ್ರೆ ಮೇಲ್ ದೇಶ ಅಂತ ಬಡ್ಕತ್ತಾನಲ್ಲ ಇವನು. ಹೌದು ಡ್ಯಾಡಿ, ನಾನು ಅವ್ರಂಗೇನೆ. ಅವ್ರಂಗ್ ಉಳ್ಬೇಕು ಉಡ್ಬೇಕು ಅಂತ ಹೇಳೋ ನೀನು. ಅವ್ರಂಗ್ ಓದು ಬರ ಕಲಿಬೇಕು ದುಡಿಬೇಕು ಅನ್ನೋ ಜ್ಞಾನ ಇಟ್ಕೋಬೇಕಂಗ್ಲ. ಹೇಳಲಿ ಬೇರೆ ಹೇಳಲಿ ನೋಡು. ಮರ್ಯಾದೆಯಾಗಿ ಚಪ್ಪಲಿ ಚೊಣ್ಣ ಅಂಗಿನೆಲ್ಲ ಬಿಚ್ಚಾಕಿ ಕೈಕಾಲ್ ಮಕ ತಕ್ಕೊಂಡು ಮರಿ ಉಟ್ಕೊಂಡು ಹಣೆ ವಿಭೂತಿ ಧರಿಸ್ಕೊಂಡು ಮಳೆ ಮ್ಯಾಕ್ ಕೂತು ಊಟ ಮಾಡೋದನ್ನ ಕಲ್ತು. ನಡಿ ನಡಿ ನಡಿಯಲೇ. ತಗೊಳ್ಳಿ ಡಾಕ್ಟ್ರೆ, ತಗೊಳ್ಳಿನಾ. ನಮ್ ತೋಟದಲ್ಲೇ ಬೆಳೆದಿರೋದು, ತಿನ್ನೋಡಿ ಹೇಗಿದೆ ಅಂತ. ತುಂಬಾ ರುಚಿಯಾಗಿದೆ. ಇಷ್ಟು ರುಚಿಯಾಗಿರೋದಕ್ಕೆ ನಿಮ್ಮ ಮಾವ ಎಷ್ಟು ದೇವ್ರು ಸುರಿಸಿದಾನೆ ಗೊತ್ತೇನು? ಅದನ್ನ ಎಷ್ಟು ಹೇಳಿದ್ರು ಸಾಲದು ಡಾಕ್ಟ್ರೆ. ನನಗಿಂತ ತಮ್ಮ ಇಲ್ಲದೆ ಹೋಗಿದ್ರೆ ಇವತ್ತು ನಾವೆಲ್ಲ ಬೀದಿಯಲ್ಲಿ ನಿಂತಿರ್ಬೇಕಾಗಿತ್ತು. ಅದು ಸತ್ಯವಾದ ಮಾತಮ್ಮ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಹೇಗಿದೆಯಾ ಶಿವಲಿಂಗು? I am well. Are you also in the well? I am well. Are you also in the well? Why? ಅದ್ ಸರಿಯೋ, ಇಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾ ಇದೆಯಲ್ಲ, ಈಗ ಏನ್ ಓದ್ತಾ ಇದೀಯ? ಕನ್ನಡ ಓದ್ತಾ ಇದ್ದೀನಿ. ಯಾಕೆ ಇಂಗ್ಲಿಷ್ ತಲೆಗೆ ಹತ್ತಲಿಲ್ವೇನು? ಅದೆಂಗಯ್ಯ ಆಗ್ತದೆ ತಲೆಗೆ? ಓದೋದೊಂದು ಬರೆಯೋದೊಂದು. CUT ಕಟ್ ಅಂತೆ, PUT ಪುಟ್ ಅಂತೆ. CUT ಕಟ್ ಆದ್ಮೇಲೆ PUT ಪಟ್ಟಾಗಬೇಕು, ಇಲ್ಲ PUT ಪುಟ್ ಆದ್ಮೇಲೆ CUT ಕುಟ್ಟಾಗಬೇಕು. ಇಂಥದ್ದು ಹೆಂಗತ್ತದೆ ತಲೆಗೆ? ಕಷ್ಟವೇ. ಹಂಗ ಬಾ ದಾರಿಗೆ. ಇವಾಗ ನೋಡಪ್ಪ, ನಮ್ ಕಸ್ತೂರಿ ಕನ್ನಡ ಇದೆ. ಕಕ್ಕೆ ಕೊಂಬ್ ಕೊಟ್ರೆ ಕೂ, ಪಾಟ್ಗೆ ಕೊಂಬ್ ಕೊಟ್ರು ಕೂನೆ, ಬೇರೆ ಏನು ಅಲ್ವಲ್ಲ. ಅದಕ್ಕೋಸ್ಕರ ಇಂಗ್ಲಿಷ್ ಬಿಟ್ಬಿಟ್ಟು ಕನ್ನಡನ ಬಿಗ್ ಆಗಿ ಹಿಡ್ಕೊಂಬಿಟ್ಟೆ. ಸರಿ, ಅದನ್ನಾದ್ರೂ ಭದ್ರವಾಗಿ ಹಿಡ್ಕೋ. ನಡಿ ಹೋಗೋಣ. ಇಲ್ಲ ನಾನು ವಾಲ್ಕಿಂಗ್ ಹೋಗ್ಬೇಕು. ವಾಲ್ಕಿಂಗ್ ಅಲ್ವೋ, ವಾಕಿಂಗ್. ಹಂಗಾದ್ರೆ ನಿಂಗೂ ಇಂಗ್ಲಿಷ್ ತಲೆ ಗತ್ಲಿಲ್ಲ ಅನ್ನೋ. ಯಾಕಪ್ಪ? ಇವಾಗ ಕೇಳಪ್ಪ. WAL ಏನಪ್ಪ? ವಾಲ್. KING ಏನಪ್ಪ? ಕಿಂಗ್. WAL KING ಏನಪ್ಪ? ವಾಲ್ಕಿಂಗ್. ಹಂಗೇಳು. ಲಕ್ಷ್ಮಿ, ಬಾಗಿಲು ಹಾಕಿದೆಯಲ್ಲ? ಅದು ಕಾಣಿಸ್ತಾನೆ ಇದೆಯಲ್ಲ. ಅಕ್ಕ ಸರಸ್ವತಿ ನಿಮ್ಮಲ್ಲಿದ್ದಾರೇನು? ಇದ್ರೆ ಇಷ್ಟೊತ್ತಿಗೆ ಹೊರಗಡೆ ಬರ್ತಿರ್ಲಿಲ್ವೇನು? ಎಲ್ಲಿ ಹೋಗಿದ್ದಾರೆ? ಅವ್ರೆಲ್ಲ ಬಂದ್ಮೇಲೆ ಕೇಳಿ ಹೇಳ್ತೀನಿ. ಅಲ್ಲ, ಟೆಲಿಗ್ರಾಮ್ ಬಂತು ಸರಿ, ಯಾರದ್ದು ಏನು ಅಂತ ಹೇಳ್ದೆ ಸುಮ್ನೆ ಓಡ್ ಹೋದ್ರೆ ಇಲ್ಲಿರೋರು ಏನ್ ತಿಳ್ಕೋಬೇಕು? ಮನೆಯವ್ರ ಮುಂದೆ ಹೇಳಿ ಹೋಗೋ ವಿಷಯವಾಗಿದ್ರೆ ಎಲ್ರ ಮುಂದೆ ಠಾಮ್ ಠಾಮ್ ಹೊಡೆದೇ ಹೋಗ್ತಿದ್ದೀವಿ. ಅಂದ್ರೆ
ಪುಟ್ಟ ಸಮಾಚಾರ ಏನು? ಗಂಡಸರ ವಿಷಯ. ಯಾವ್ಯಾವ ಊರಿನಲ್ಲಿ ಎಂತೆಂಥ ಸ್ನೇಹಿತರಿರ್ತಾರೋ ಯಾರು ಗೊತ್ತು. ಇಲ್ಲಿರೋರ್ಗಿಂತ ಹೆಚ್ಚಾದ ಸ್ನೇಹಿತರು ನಮ್ಗೆಲ್ಲೂ ಇಲ್ಲ. ನಂಬಹುದಾ? ಹಾಗಾದ್ರೆ ಸರಿ, ಬಿಸಿಲಲ್ಲಿ ಬಂದಿದ್ದೀರಿ, ಹೆಚ್ಚೊತ್ತು ಕಾಯಿಸಲ್ಲ. ಬನ್ನಿ, ಬಾಗುತ್ತೆ ಬನ್ನಿ. ನಿನ್ನತ್ರ ಇಟ್ಕೊಂಡು ನನ್ ಸತಾಯಿಸಿ ಬಿಟ್ಯಾ? ನಿನ್ನ ಕಾಲ ಮುರಿತೀನಿ. ಅಯ್ಯೋ ಬೇಡಿ, ಮದುವೆ ಆದ್ಮೇಲೆ ಮುರಿರಿ. ಆಗ ಪತ್ನಿ ಸೇವೆನ ಈ ಪತಿ ದೇವರೇ ಮಾಡಬಹುದು. ನಿನಗೆ ಮದುವೆ ಹುಚ್ಚಿ ಹಿಡಿದು ಬಿಟ್ಟಿದೆ. ಹೌದು ಪಾಪ, ನಿಮಗ್ ಮಾತ್ರ ಇದೇನು? ಎಲ್ಲಿ ನನ್ ಮುಖ ನೋಡಿ ಹೇಳಿ. ನಾನ್ಯಾಕೆ ನಿನ್ನ ಮುಖ ನೋಡ್ಲಿ? ಬೇಕಾಗಿದ್ರೆ ನೀ ನನ್ನ ಮುಖ ನೋಡು. ಸರಿ, ಹಾಗಿದ್ರೆ ಕಣ್ಮುಚ್ಚು. ಕಣ್ಣು ಮುಚ್ಕೊಂಡ್ರೆ ಈ ನಿಮ್ಮ ಮುದ್ದು ಮುಖ ಕಾಣಿಸಲ್ವಲ್ಲ? ಅಯ್ಯೋ ಅಜ್ಞಾನಿ, ಒಳಗಣ್ಣಿಂದ ನೋಡು ಎಲ್ಲ ಚೆನ್ನಾಗಿ ಕಾಣುತ್ತೆ. ನೋಡು, ನೀನ್ ಹೀಗೆಲ್ಲ ಮಾಡಿದ್ರೆ ನನ್ ಕೋಪ ಬರುತ್ತೆ. ನಾನು ಕಣ್ಣು ಬಿಡು ಅನ್ನೋವರೆಗೂ ಬಿಡ್ಕೊಡ್ದು. ಬಿಡ್ಲ? ಸುಂದರ, ಎಷ್ಟು ಹೊತ್ತು? ಮಾತಾಡದೆ ಇರ್ಬೇಕು. ನಡಿ. ಏನಿದು ಶಾಲಾ? ನಡಿ, ನಾ ಹೇಳ್ತೀನಿ. ಎಲ್ಲಿಗೆ? ನಡಿ, ಕರ್ಕೊಂಡು ಹೋದಲ್ಲಿಗೆ. ಕಣ್ಬಿಡು. ಬಿಡ್ಲ? ಬಿಡು. ಕೆಂಪು ಜರ್ದಾರಿ ಸಿರಿಕಿದ್ದೇವೆ, ತುಂಬಾ ಚೆನ್ನಾಗಿದೆ. ನಿನ್ ಮನ್ಸು ಹೋಗ್ತಾ? ಒಪ್ಪದೇನು, ನೀವೊಂದು ಹುಲ್ಲು ಕಡ್ಡಿ ತಂದ್ಕೊಟ್ರು ಒಪ್ಪುತ್ತೆ. ಎಸೆಯನ್ನು ಉಚ್ಕೊಂಡು ನಿಮ್ಮ ಹತ್ರ ಬಂದು ಹೀಗಿದ್ರೆ ನಿಮ್ಗೆ ಹೇಗಿರುತ್ತೆ? ಅನುಭವ ಬಂದು ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ತಡ್ಕೊ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಯಾವಾಗ ಬಂದ್ರಿ ನೀವೆಲ್ಲ? ಬೆಳಗ್ಗೆ ಇವ್ರ ಜೊತೆನೆ ಬಂದೆ. ಇರ್ಲಿ ಬಿಡ್ರ, ಇರ್ಲಿ ಬಿಡ್ರಪ್ಪ, ಇದೆಲ್ಲ ಯಾಕೆ? ಮಾವ, ನಂದು MSc ಪಾಸ್ ಆಯ್ತು. ಗುಡ್. ಚಕ್ರಪಾಣಿ, MBBS 4th year first class. ವೆರಿ ಗುಡ್, ವೆರಿ ಗುಡ್. ಶ್ರೀಧರ, ವಾಟ್ ಅಬೌಟ್ ಯು? ಸರ್, ಫೈನಲ್ ಇಯರ್ BE ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಮಾಡಿದ್ದೀನಿ. ಗುಡ್ ಗುಡ್. ಎಲ್ಲ ತಮ್ಮ ದಯಾ ಸರ್. ನನ್ನೂ ಒಂದ್ ದಡ ಮುಟ್ಟಿಸ್ಬಿಟ್ರಿ. ಎಲ್ಲ ಭಗವಂತನ ದಯೆ ಅಂತ ಹೇಳಿ. ರಾಜೀವ, ನಿನ್ನ ಹುಡುಗರು ಯಾರೋ ನಿನ್ನನ್ನು ಕೈ ಬಿಡ್ಲಿಲ್ಲ. ನಿನ್ನ ಇಷ್ಟದಂತೆ ಪಾಸ್ ಮಾಡಿ ಈ ಹಳ್ಳಿ ಒಳ್ಳೆ ಹೆಸರು ತಂದಿದ್ದಾರೆ. ಹೌದು ಡಾಕ್ಟ್ರೆ, ಯಾವುದಕ್ಕೋಸ್ಕರ ನಾನು ಕಾಯ್ಕೊಂಡಿದ್ದೀನೋ ಅದು ಸಾರ್ಥಕವಾಗೋ ಕಾಲ ಹತ್ರ ಇರೋ ಹಾಗಿದೆ. ನನಗಿವತ್ತು ತುಂಬಾ ಸಂತೋಷ, ತುಂಬಾ ಸಂತೋಷ. ಡಾಕ್ಟರ್ ಹತ್ರ ಮಾತಾಡ್ತಿದ್ದಾರೆ. ಈ 3 ಜನ ಸೇರ್ಕೊಂಡು ಎಲ್ಲ ಹೋಗ್ಬೇಕಂತೆ. ಅದಕ್ಕೆ ನನ್ ಕೇಳಿದ್ರೆ ಪ್ರಾಣ ಇಟ್ಟಿದ್ದಾರೆ. ಯಾರೊಬ್ರು ಹೇಳಿ, ಏನು ಸಮಾಚಾರ? ಏನಿಲ್ಲ ಮಾವ, ಫ್ರೆಂಡ್ಸ್ ಎಲ್ಲ ಸೈಟಿಂಗ್ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು 3 ಜನ ಹೋಗೋಣ ಅಂತ ಆ ವಿಷಯ ಕೊಡ. ಮದುವೆ ಮುಗಿತಾ ಇದ್ದೀವಿ. ಅದೇನು ಹೇಳ್ಬಾರ್ದು. ಅಯ್ಯೋ, ನೋಡ್ಲಾರೆ